400 ಕೋಟಿ ರಾಬರಿ ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಇದು ಉದ್ಯಮಿ ಕಿಶೋರ್ಗೆ ಸೇರಿದಂತ ಹಣ ಅಂತ ಹೇಳಲಾಗ್ತಾ ಇತ್ತು. ಉದ್ಯಮಿ ಅಲ್ಲ, 400 ಕೋಟಿ ಒಡೆಯ ಒಬ್ಬ ರಾಜಕಾರಣಿ ಅನ್ನುವಂಥ ಪ್ರಶ್ನೆ. ಗುಜರಾತ್ನ ಪವರ್ಫುಲ್ ರಾಜಕಾರಣಿಗೆ ಸೇರಿದಂತ ಹಣವಾ ಇದು? ಉದ್ಯಮಿ ಕಿಶೋರ್ ಸೇಠ್ ಬರೀ ಮಧ್ಯವರ್ತಿಯಾಗಿದ್ದ? ಪ್ರಕರಣದಲ್ಲಿ ಬೆಚ್ಚಿ ಬೀಳುವ ಅಂಶಗಳು ಇದೀಗ ಬಹಿರಂಗವಾಗ್ತಾ ಇದೆ. ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿಯಿಂದ ತನಿಖೆ ಚುರುಕಾಗಿದೆ. ಇದು ಯಾರಿಗೆ ಸಂಬಂಧಪಟ್ಟ ಹಣ, ಎಲ್ಲಿಂದ ಬರ್ತಾ ಇತ್ತು, ಎಲ್ಲಿಗೆ ಹೋಗ್ತಾ ಇತ್ತು, ಇದನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದ್ರು, ಈಗ ಸದ್ಯ ಎಲ್ಲಿದೆ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಕುರಿತಂತೆಯೇ ಕರ್ನಾಟಕ ಪೊಲೀಸ್ ಹಾಗೆ ಗೋವಾ ಪೊಲೀಸರ ಸಹಾಯವನ್ನ ಕೂಡ ಮಹಾರಾಷ್ಟ್ರ ಪೊಲೀಸರು ಕೇಳಿದ್ದಾರೆ. ಪತ್ರದ ಮುಖೇನವಾಗಿ ಈ ಒಂದು ತನಿಖೆಗೆ ಸಹಕರಿಸುವಂತೆ ಕೇಳಿದ್ದಾರೆ. ಕಿಶೋರ್ ಮತ್ತು ಜಯೇಶ್ ಎಂಬಾತನ ಮಧ್ಯೆ ಸಂಭಾಷಣೆ ಆಗಿದೆ. ಆಡಿಯೋ ಕಾಲ್ ಮತ್ತು ವಾಟ್ಸ್ಆಪ್ ಕರೆಯ ಸಂಭಾಷಣೆಗಳು ಈಗ ಲಭ್ಯವಾಗ್ತಾ ಇದೆ. ಗುಜರಾತ್ ರಾಜಕಾರಣಿಗೆ ಸೇರಿದ ಹಣ ಅನ್ನೋದು ಈಗ ಬಯಲಾಗ್ತಾ ಇದೆ. 2 ಸಾಕ್ಷ್ಯಗಳನ್ನ ಇಟ್ಕೊಂಡು ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳಿಂದ ನಡೀತಾ ಇರುವಂತಹ ತನಿಖೆ ಇದು. ನೋಡಿ, ವಿರಾಟ್ ಹಾಗೆ ಜಯೇಶ್ ಅನ್ನುವಂಥ ಇಬ್ಬರ ನಡುವೆ ನಡೆದಂತಹ ಸಂಭಾಷಣೆ ಈಗ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಜೊತೆಗೆ ಈ ಒಂದು ತನಿಖೆಗೆ ಟ್ವಿಸ್ಟ್ ಕೊಡ್ತಾ ಇದೆ. ಇದುವರೆಗೂ ಕೂಡ ಈ ಹಣ ಕಿಶೋರ್ಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಒಬ್ಬ ಗುಜರಾತ್ನ ರಾಜಕಾರಣಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಗೋವಾದಿಂದ ನೋಟು ಎಕ್ಸ್ಚೇಂಜ್ಗೆ ಸಾಗಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ. ಇದರ ಜವಾಬ್ದಾರಿ ಆರೋಪಿ ವಿರಾಟ್ಗೆ ನೀಡಿದ್ದ ಕಿಶೋರ್. ವಿರಾಟ್ ಹುಡುಗರಿಂದ ಹಣ ಸಾಗಿಸ್ತಾ ಇದ್ದಾಗ ಲಾರಿಗಳು ನಾಪತ್ತೆಯಾಗಿದೆ. ವಿರಾಟ್ನ ಹುಡುಗರು 400 ಕೋಟಿ ರೂಪಾಯಿ ಸಮೇತ ಮಿಸ್ಸಿಂಗ್ ಆಗಿದ್ದಾರೆ. ವಿರಾಟ್ನ ಬಂಧಿಸಿ ತನಿಖೆಯನ್ನ ನಡೆಸ್ತಾ ಇದೆ ಎಸ್ಐಟಿ. ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳು ಈ ಕುರಿತಂತೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸದ್ಯ ವಿರಾಟ್ನನ್ನ ಬಂಧಿಸಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ವಿರಾಟ್ನ ಹುಡುಗರು ಈ ಹಣವನ್ನ ಸಾಗಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಈಗ ಪ್ರಾಥಮಿಕವಾಗಿ ಲಭ್ಯವಾಗಿರೋದು. ಆದರೆ ವಿರಾಟ್ನ ಹುಡುಗರು ಕೂಡ ಮಿಸ್ಸಿಂಗ್ ಆಗಿದ್ದಾರೆ. 2 ಕಂಟೈನರ್ ಸಮೇತವಾಗಿ ಅವರನ್ನ ಕಿಡ್ನಾಪ್ ಮಾಡಲಾಗಿದೆ ಅಥವಾ ಅಪಹರಿಸಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಈಗ ಸದ್ಯ ತಿಳಿದು ಬರ್ತಾ ಇರೋದು. ಈ ಕುರಿತಂತೆ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಗಮನಿಸ್ತಾ ಇರೋ ಹಾಗೆ ಈಗ ಈ ವಿಚಾರ ತಿಳಿತಾ ಇದ್ದಂತೆ ಈ ಒಂದು ಹಣ ಉದ್ಯಮಿ ಕಿಶೋರ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಒಬ್ಬ ಗುಜರಾತ್ನ ರಾಜಕಾರಣಿಯ ಹೆಸರು ಕೂಡ ತಳುಕಾಕೊಂಡಿದೆ. ಜೊತೆಗೆ ವಿರಾಟ್ ಮತ್ತೆ ಜಯೇಶ್ ಮಾತನಾಡಿರುವಂತಹ ಆಡಿಯೋ ಕೂಡ ಲಭ್ಯವಾಗಿದೆ. ಇದು ಎಸ್ಐಟಿ ಟೀಮ್ಗೆ ಎಷ್ಟು ಸಹಕಾರ ಆಗ್ತಾ ಇದೆ? ಈ ಕುರಿತಂತೆ ಕರ್ನಾಟಕ ಪೊಲೀಸರು ಯಾವ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ? ಸಹದೇವ್ ಮಾನೆ. ಮಧು ನಾಗರಾಜನು, ಕರ್ನಾಟಕ ಮತ್ತು ಗೋವಾ ಗಡಿಯಲ್ಲಿ 400 ಕೋಟಿ ರೂಪಾಯಿ ರಾಬರಿ ಆಗುತ್ತೆ. 2 ಕಂಟೈನರ್ ವಾಹನದಲ್ಲಿ 2,000 ಬೆಲೆಯ ನೋಟುಗಳನ್ನ ಎಕ್ಸ್ಚೇಂಜ್ಗಾಗಿ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು. ಚೋರ್ಲಾ ಘಾಟ್ನಲ್ಲಿ ಏಕಾಏಕಿ 2 ಕಂಟೈನರ್ ವಾಹನಗಳು ಅಪಹರಣ ಆಗ್ತವೆ. ಅದಾದ ಬಳಿಕ ಈ ಒಂದು ವಾಹನಗಳನ್ನು ಸಂದೀಪ್ ಪಾಟೀಲ್ ಎಂಬಾತನೇ ಅಪಹರಣ ಮಾಡಿದ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆತನನ್ನು ಕಿಡ್ನಾಪ್ ಮಾಡಿ ಒತ್ತೆ ಹಾಳಾಗಿರಿಸಿ ಆತನಿಗೂ ಕೂಡ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಸೊ ಆತ ತಪ್ಪಿಸ್ಕೊಂಡು ಹೋಗಿ ನಾಸಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಒಂದು ಎಲ್ಲ ಘಟನೆಗಳ ಬಗ್ಗೆ ದೂರನ್ನ ದಾಖಲಿಸ್ತಾರೆ. ಈಗ ಸದ್ಯ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಸ್ಫೋಟಕ ತಿರುವು ಸಿಕ್ಕಿರುವಂಥದ್ದು. ಈ ಹಣ ಏನಿದೆ 400 ಕೋಟಿ ರೂಪಾಯಿ ಕಿಶೋರ್ಗೆ ಸೇರಿದ್ದು ಅನ್ನುವಂಥದ್ದು ಕೂಡ ಆರಂಭಿಕ ಹಂತದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ವಿಚಾರವನ್ನ ಸಂದೀಪ್ ಪಾಟೀಲ್ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ. ಆದರೆ ಈಗ ಕೆಲವೊಂದಿಷ್ಟು ಆಡಿಯೋಗಳು, ವಾಟ್ಸಪ್ ಕಾಲ್ ರೆಕಾರ್ಡ್ಗಳು ನಾಸಿಕ್ ಪೊಲೀಸರಿಗೆ ಎಸ್ಐಟಿ ತಂಡದವರಿಗೆ ಸಿಕ್ಕಿರುವಂಥದ್ದು. ಇದರಲ್ಲಿ ಗುಜರಾತ್ನ ಪವರ್ಫುಲ್ ರಾಜಕಾರಣಿ ಒಬ್ಬರು ಕೂಡ ಭಾಗಿಯಾಗಿದ್ದಾರೆ. ಅವ್ರಿಗೆ ಸೇರಿದ ಹಣಗಳು ಎಲ್ಲವೂ ಈ ಒಂದು ಹಣ ಅನ್ನುವಂಥದ್ದು ಕೂಡ ಆ ಆಡಿಯೋ ಕಾಲ್ನಲ್ಲಿ ವಿಚಾರ ಗೊತ್ತಾಗಿರುವಂಥದ್ದು. ಸೊ 400 ಕೋಟಿ ಹಣದ ಪೈಕಿ 150ರಿಂದ 170 ಕೋಟಿವರೆಗೂ ತಮಗೆ ಲಾಭ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆ ಆಡಿಯೋ ಸಂಭಾಷಣೆಯಲ್ಲಿ ಮಾತಾಡಿರುವಂಥದ್ದು. ಸೊ ಇಲ್ಲಿ ಬಹುತೇಕ ಗೋವಾದಿಂದ ಎಕ್ಸ್ಚೇಂಜಿಗಾಗಿ ಒಂದು ಆಶ್ರಮದ ಹೆಸರು ಕೂಡ ಅಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು. ಅದರ ಜೊತೆಗೆ ಬಾಲಾಜಿ ಹೆಸರು ಕೂಡ ಮುನ್ನೆಲೆಗೆ ಬಂದಿದ್ದು. ಅಂದರೆ ಎಲ್ಲೋ ಒಂದು ಕಡೆ ಆಶ್ರಮ ಅಥವಾ ದೇವಸ್ಥಾನದಲ್ಲಿ ಈ ನೋಟುಗಳು ಎಕ್ಸ್ಚೇಂಜ್ ಆಗಿ
ಆ ರಾಜಕಾರಣಿಗೆ ಸೇರ್ಬೇಕಿತ್ತು. ಸೊ ಇದೆಲ್ಲವನ್ನು ಮೇಂಟೈನ್ ಮಾಡುವಂಥದ್ದು ಕಿಶೋರ್ನ ಆಪ್ತ ಗೆಳೆಯಾದಂಥ ವಿರಾಟ್ ನೋಡ್ಕೊಳ್ತಾ ಇದ್ದ. ಸೊ ಈ ವಿರಾಟನ ಹುಡುಗರೇ ಈ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಈ ವಿರಾಟನ ಹುಡುಗರ ಸಮೇತ ಹಣ ಮಿಸ್ಸಿಂಗ್ ಆಗಿರುವಂಥದ್ದು ಸದ್ಯ ಈಗ ಆಡಿಯೋ ಸಂಭಾಷಣೆಯಲ್ಲಿ ಗೊತ್ತಾಗಿರುವಂಥದ್ದು. ಸದ್ಯ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗ SIT ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇಲ್ಲಿವರೆಗೂ ಏನು ಕಿಶೋರ್ ಮಾತ್ರ ಮಿಸ್ಸಿಂಗ್ ಆಗಿರುವಂಥದ್ದು. ವಿರಾಟ್ ಅದರ ಜೊತೆಗೆ ಜಯೇಶ್ ಇವರೆಲ್ಲರೂ ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಕರ್ನಾಟಕ ಪೊಲೀಸರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಯಾರೇ ದೂರು ಕೊಟ್ಟರು ಕೂಡ ತಾವು ತೆಗೆದುಕೊಂಡು ತನಿಖೆಯನ್ನು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಿನ್ನೆ ಅಷ್ಟೇ SP ಅವರು ಕೂಡ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ವಿಚಾರ ಏನಿದೆ ಈಗ ತನಿಖಾ ಹಂತದಲ್ಲಿ ಇದ್ದಾಗಲೇ ಪ್ರತಿಯೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಮಧು ನಾಗರಾಜ್. ಓಕೆ ಸಹದೇವ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.